ಇಂದು ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬದ ಅಂಗವಾಗಿ ಶಿವಮೊಗ್ಗದ ಮಲ್ಲಿಕಾರ್ಜುನ ಚಿತ್ರಮಂದಿರದ ಬಳಿ ಅಪ್ಪು ಅಭಿಮಾನಿಗಳು ವೀರ ಕನ್ನಡಿಗನ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸಿದರು. ಈ ಸಂಭ್ರಮದ ಭಾಗವಾಗಿ ಸುಮಾರು 5,000 ಜನರಿಗೆ ವೆಜ್ ಬಿರಿಯಾನಿ ಮತ್ತು ತಂಪು ಪಾನೀಯಗಳನ್ನು ವಿತರಿಸುವ ಮೂಲಕ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಆದರೆ ಮಧ್ಯಪ್ರಾಚ್ಯ ದೇಶಗಳ ನಡುವೆ ನಡೆಯುತ್ತಿರುವ ಯುದ್ಧದ ಪರಿಣಾಮವಾಗಿ ಭಾರತದಲ್ಲಿ ಅಡುಗೆ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು, ಇದರ ಬಿಸಿ ಅಪ್ಪು ಅಭಿಮಾನಿಗಳಿಗೂ ತಟ್ಟಿತ್ತು. ಹುಟ್ಟುಹಬ್ಬದ ಅನ್ನ ಸಂತರ್ಪಣೆಗೆ ವೆಜ್ ಬಿರಿಯಾನಿ ಸಿದ್ಧಪಡಿಸಲು ಗ್ಯಾಸ್ ಸಿಲಿಂಡರ್ ಸಿಗದ ಅಭಿಮಾನಿಗಳು ಮೊದಲಿಗೆ ಪರದಾಡಿದರು. ಆದರೆ ಅಪ್ಪುವಿನ ಹೆಸರಲ್ಲಿ ನಡೆಯಬೇಕಿದ್ದ ಈ ಸೇವಾ ಕಾರ್ಯವು ಯಾವುದೇ ಕಾರಣಕ್ಕೂ ನಿಲ್ಲಬಾರದು ಎಂದು ಪಣತೊಟ್ಟ ಅಭಿಮಾನಿಗಳು ಕೂಡಲೇ ಡಿಪೋದಿಂದ ಸುಮಾರು 1 ಕ್ವಿಂಟಾಲ್ ಸೌದೆಯನ್ನು ತಂದು ಸೌದೆ ಒಲೆಯನ್ನು ಸಿದ್ಧಪಡಿಸಿದರು. ಒಲೆ ನೋಡ್ರಿ ಇಲ್ಲಿಯವರೆಗೆ ಗ್ಯಾಸ್ ಸಿಲಿಂಡರ್ ಮೂಲಕ ಅಡುಗೆ ಮಾಡುತ್ತಿದ್ದ ಅಡುಗೆಯವರು ಈ ಬಾರಿ ಸೌದೆ ಒಲೆ ಹಚ್ಚಿ ರುಚಿಕರವಾದ ವೆಜ್ ಬಿರಿಯಾನಿ ಮತ್ತು ಪಲಾವ್ ಸಿದ್ಧಪಡಿಸಿ ಸಾರ್ವಜನಿಕರಿಗೆ ಉಣಬಡಿಸುವ ಮೂಲಕ ಯಶಸ್ವಿಯಾದರು. ಗ್ಯಾಸ್ ಸಿಲಿಂಡರ್ ಬಿಕ್ಕಟ್ಟಿನ ನಡುವೆಯೂ ಅಡುಗೆ ಮಾಡಿ ಗೆದ್ದ ಅಡುಗೆಯವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸಿಲಿಂಡರ್ ಇಲ್ಲದ ಕಾರಣದಿಂದ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದೀವಿ. ನಿನ್ನೆ ತನಕನೂ ನಮ್ಮ ಮಧುವರು ಕನ್ನಡ ರಕ್ಷಣಾ ವೇದಿಕೆ ಮಧುವರು ಸಿಲಿಂಡರ್ ಸಿಗತ್ತೆ ಅಂತ ಭಾರಿ ಭರವಸೆಯಲ್ಲಿದ್ರು. ರಾತ್ರಿ 12 ಗಂಟೆ ತನಕನೂ ಭಾರಿ ಟ್ರೈ ಮಾಡಿದ್ರು. ಸಿಗ್ಲಿಲ್ಲ ಕಾರಣ ಬಟ್ರೆ ಸಿಗ್ತಾ ಇಲ್ಲ ಸಿಲಿಂಡ್ರು, ದಯವಿಟ್ಟು ಏನಾರ ಒಂದು ಮಾಡಲೇಬೇಕು ಅಂತ ಕೇಳಿದ್ರು. ಅದಕ್ಕೆ ಅದಿಲ್ಲ ಅಂದ್ರೆ ಏನು, ಸಿಲಿಂಡರ್ ಇಲ್ಲ ಅಂದ್ರೆ ಏನು, ಸೌದೆಯಲ್ಲಿ ಮಾಡೋಣ, ತಲೆಗೆಡ್ಸ್ಕೊಬಿಡ್ರಿ ಅಂತ ಹೇಳಿ ಸೌದೆ ತರಿಸ್ಕೊಂಡು ಬೆಳಗ್ಗೆಯಿಂದ ನಾವು ಭಾರಿ ಇಷ್ಟಪಟ್ಟು ಮತ್ತೆ ಜನರಿಗೆ ಖುಷಿಯಾಗಂಗೆ ಪಲಾವ್ ಮಾಡ್ತಾ ಇದೀವಿ. 5,000 ಜನಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಜನಗಳು ಖುಷಿ ಪಡ್ಬೇಕು. ಇನ್ನೊಂದು 3,500 ಜನ ತನಕ ಆಗಿದೆ. ಇನ್ನೊಂದು 1,500 ಜನ ತನಕ ಪಲಾವ್ ಮಾಡ್ಕೊಡ್ತೀವಿ. ಅಷ್ಟೊಳಗೆ ನಾವು ರೆಡಿ ಮಾಡ್ಕೊಡ್ತೀವಿ. ಸೌದೆ 1 ಟನ್ ಇಲ್ಲಿ ಸಿಗೇಟಿ ಹತ್ರ ತರಿಸಿದ್ವಿ ನಾವು. ಒಂದು ಟನ್ ತರಿಸಿದ್ವಿ. ಸೌದೆ ಅಂತ ತೊಂದರೆ ಇಲ್ಲ, ಸಿಕ್ತು. ಅದೇ ಸಿಲಿಂಡರ್ ಸಿಗ್ಲಿಲ್ಲದೆ ಭಾರಿ ಕಷ್ಟ ಆಗಿ ಇದು ಮಾಡ್ತಾ ಇದೀವಿ ಅಷ್ಟೇ. ಸೌದೆ ಒಲೆ ಈ ಸಿಲಿಂಡರ್ ಆಗಿದೆ, ನಾವು ಆರಾಮಾಗಿ ಈಸಿಯಾಗಿ ಮಾಡ್ತಿದ್ವಿ. ಸೌದೆ ಒಲೆಯಿಂದ ಭಾರಿ ಕಷ್ಟಪಟ್ಟು ಮಾಡ್ತಾ ಇದೀವಿ ಅಷ್ಟೇ. ಟೇಸ್ಟ್ ಚೆನ್ನಾಗಿರುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ಕಷ್ಟ ಒಂದು ಸ್ವಲ್ಪ. ಸಿಲಿಂಡರ್ ನಾವು ಇಷ್ಟು ದಿನ ಸಿಲಿಂಡರ್ ಹೊಂದ್ಕೊಂಡು ಈಗ ಒಂದೇ ಸತಿ ಸೌದೆ ಒಲೆ ಮಾಡಬೇಕು ಅಂದು ಭಾರಿ ಕಷ್ಟ ಆಗ್ತಿದೆ ಅಷ್ಟೇ. ಇನ್ನೇನು ಟೈಮಿಂಗ್ಸ್ ಒಂದು ಸ್ವಲ್ಪ ತಗೊಳತ್ತೆ. ಅದಕ್ಕೆ ಬೆಳಗ್ಗೆ ನಾವು ಮಾಮೂಲಿ ಟೈಮಲ್ಲಿ ಆಗಿದ್ರೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ವಿ. ಈಗ 5 ಗಂಟೆಗೆ, ಬೆಳಗ್ಗೆ 5 ಗಂಟೆಯಿಂದ ಶುರು ಮಾಡ್ಕೊಂಡು ಕಾರ್ಯ ನಿಲ್ಸಿಲ್ದಂಗೆ ಮಾಡ್ತಾ ಇದೀವಿ. ಚೆನ್ನಾಗಿ ಆಗ್ತಾಯಿದೆ. ಐಟಮ್ ಪಲಾವ್ ಒಂದು 5,000 ಜನಕ್ಕೆ ಪಲಾವ್, 5 ಕ್ವಿಂಟಲ್ ಪಲಾವ್ 5,000 ಜನಕ್ಕೆ. ಇನ್ನೂ ಬೇಕಾದ್ರೆ ಮಾಡ್ಕೊಡ್ತೀವಿ. ಬಿಸಿನೀರೆಲ್ಲ ರೆಡಿ ಇದೆ. ನೋಡೋಣ ಅಷ್ಟು ಜನಕ್ಕೆ ತನಕ. ಹೋದ 5,000 ಜನ ತನಕ ಆಗಿತ್ತು. ಈ ಸತಿ ನೋಡೋಣ ಅಂತ ಹೇಳಿದ್ರೆ ಫಸ್ಟ್ನೇ ಇದು. ನಿನ್ನೆ ಮೊನ್ನೆಲ್ಲ ಸಿಲಿಂಡರ್ ಸಿಕ್ಕಿದ್ವು, ಮಾಡಿದ್ವಿ. ಇವತ್ತು ಸಿಲಿಂಡರ್ ಇಲ್ಲೇ ಇಲ್ಲ, ಅದೇ ಉದ್ದೇಶಕ್ಕೋಸ್ಕರ ಇವತ್ತು ಹೋಮ್ ಅಂತ ನಾವು ಇದು ಮಾಡ್ತಾ ಇದೀವಿ. ಸೌದೆ ಒಲೆಯಿಂದ ಫಸ್ಟ್ ಮಾಡ್ತಾ ಇದೀವಿ ಇವತ್ತು. ಅಡೆತಡೆಗಳ ನಡುವೆಯೂ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಅತ್ಯಂತ ಯಶಸ್ವಿಯಾಗಿ ಆಚರಿಸಿ ಸಂತಸಪಟ್ಟರು. ಇದೇ ಸಂದರ್ಭದಲ್ಲಿ ಶಿವಮೊಗ್ಗ ನಗರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಭವ್ಯ ಪ್ರತಿಮೆಯನ್ನು ಸ್ಥಾಪಿಸಬೇಕೆಂಬ ಅಭಿಮಾನಿಗಳ ಬಹುದೊಡ್ಡ ಬಯಕೆಯಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ಜಿಲ್ಲಾಧ್ಯಕ್ಷ ಮಧುಸೂದನ್ ಅವರು ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ಮುಗಿಸಿ ಮಧುಸೂದನ್ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ, ಮ್ಯಾಂಗೋ ಲೀಫ್ ಫಾರೆಸ್ಟ್ ಪ್ರೊಪರೇಟರ್ ಮಾತಾಡ್ತಾ ಇರೋದು. ನಮ್ ಕಂಪನಿ ಇವತ್ತಿಗೆ ಸ್ಟಾರ್ಟ್ ಆಗಿ 14 ಇಯರ್ಸ್ ಆಯ್ತು. ಇಲ್ಲಿವರೆಗೂ ನಾವು ಟೋಟಲ್ 10,000 ಪಾಸ್ಪೋರ್ಟ್, 50,000 ಪ್ಲಸ್ ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಪ್ಯಾಕೇಜ್ ಮಾಡಿದ್ವಿ. ನೀವು ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ಬೇಕಾ?
ನೀವು ಎಂಜಾಯ್ ಮಾಡ್ಬೇಕಾ? ಇದೇ ಮಾರ್ಚ್ 28, 29 ಶಿವಮೊಗ್ಗದ ರಾಯಲ್ ಆರ್ಕಿಡ್ ನಡೀತಿರುವಂತ ಮ್ಯಾಂಗೋಲಿ ಫಾರೆಸ್ಟ್ ಬುಕಿಂಗ್ ಹಬ್ಬಕ್ಕೆ ಬನ್ನಿ. ಬುಕಿಂಗ್ ಮಾಡೋದ್ರಲ್ಲಿ ಅಡ್ವಾಂಟೇಜ್ ನಿಮಗೆ 5 to 10% ಡಿಸ್ಕೌಂಟ್ ಸಿಗುತ್ತೆ, ಗ್ರೂಪ್ ಡಿಪಾಸಿಟ್ಸ್ ಇರುತ್ತೆ. ಆಮೇಲೆ ನೀವು ಡೈರೆಕ್ಟ್ ಆಗಿ ವೆಂಡರ್ ಹತ್ರ ಮಾತಾಡೋದ್ರಿಂದ ನಿಮ್ದೇ ಕಸ್ಟಮೈಸ್ ಪ್ಯಾಕೇಜ್ ನ ಮಾಡ್ಕೋಬಹುದು. ಮತ್ತೆ ಕಾಂಪ್ಲಿಮೆಂಟರಿ ನಿಮಗೆ ಗಿಫ್ಟ್ ಇರುತ್ತೆ. ನಾವು ವುಮೆನ್ಸ್ ಡೇ ಮಂತ್ ಆಗಿರೋದ್ರಿಂದ ಲೇಡೀಸ್ಗೋಸ್ಕರ ಸ್ಪೆಷಲ್ ಗ್ರೂಪ್ ಗಳು ಮಾಡ್ತಾ ಇದೀವಿ. ಸ್ಪೆಷಲ್ ಗಿಫ್ಟ್ ಇದೆ, ಆಮೇಲೆ ಗಿಫ್ಟ್ ವೋಚರ್ಸ್ ಇದಾವೆ, ಕ್ಯಾಶ್ ವೋಚರ್ಸ್ ಇದಾವೆ. ಬಟ್ ಮ್ಯಾಂಗೋ ಲೀಫ್ ಅಲ್ಲೇ ಯಾಕೆ ಬರ್ಬೇಕು ನಿಮ್ಗೆ ಕ್ವಶನ್ಸ್ ಬರ್ಬೋದು. ಯಾಕೆ ಬರ್ಬೇಕು ಅಂದ್ರೆ ಪ್ರತಿಯೊಂದು ಗ್ರೂಪಲ್ಲೂ ನಮ್ಗೆ ಕನ್ನಡ ಗೈಡ್ ಇರ್ತಾರೆ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಸೌತ್ ಇಂಡಿಯನ್ ಫುಡ್ಡೇ ಕೊಡ್ತೀವಿ ನಾವು. ಪ್ರತಿಯೊಂದು ಗ್ರೂಪ್ ಅಲ್ಲೂ ನಾವು ಕೇರ್ ತಗೊಂತೀವಿ. ಈಗ ದೊಡ್ಡವರು ಇರ್ಬೋದು, ಸಣ್ಣರು ಇರ್ಬೋದು, ಕರ್ಕೊಂಡು ಹೋಗಿದ ವಾಪಸ್ ಬರೋದು ಜವಾಬ್ದಾರಿ ನಮ್ದೇ ಆಗಿರುತ್ತೆ. ಆ ಮೇಳದಲ್ಲಿ ಬಂದ್ರೆ ಡಿಸ್ಕಸ್ ಮಾಡಿ ವೆಜ್ ಗ್ರೂಪ್ ಮತ್ತೆ ಲೇಡೀಸ್ ಗ್ರೂಪ್ ನ ಸಪರೇಟ್ ಆಗಿ ಮಾಡ್ಕೊಡ್ತೀವಿ. ಟ್ರಾವೆಲಿಂಗ್ ಅಂದ್ರೆ ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋರ್ಸ್. ಸರ್, ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಜನ್ಮದಿನದ ಅಂಗವಾಗಿ ಶಿವಮೊಗ್ಗ ಅಪ್ಪ ಅಭಿಮಾನಿಗಳ ಸಂಘದ ವತಿಯಿಂದ ಏನು ಈ ಒಂದು ಮಧ್ಯಾಹ್ನ 12 ಗಂಟೆಯಿಂದ ಮೊದಲನೇದಾಗಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಒಂದು ಜ್ಯೂಸ್ ವಿತರಣೆ, ತದನಂತರದಲ್ಲಿ ವೆಜ್ ಬಿರಿಯಾನಿಯನ್ನು ಮಾಡಿಸಿದ್ದೀವಿ. ಈಗ ಈ ಒಂದು ವೆಜ್ ಬಿರಿಯಾನಿ ಜೊತೆ ಮತ್ತು ಐಸ್ ಕ್ರೀಮು ಮತ್ತು ಸ್ವೀಟ್ಗಳನ್ನು ನಾವು ಬರ್ತಕ್ಕಂಥ ಅಭಿಮಾನಿಗಳಿಗೆ ಮತ್ತು ಸಾರ್ವಜನಿಕರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಮತ್ತು ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮ ಸಂಘದ ವತಿಯಿಂದ ಎಲ್ರಿಗೂ ಕೂಡ ನಾನು ಮನವಿ ಮಾಡ್ತೀನಿ. ವಿಶೇಷವಾಗಿ ಇವತ್ತು ನಾವು ಗ್ಯಾಸಿಗೆ ತುಂಬಾನೇ ಪರದಾಡಿದ್ವಿ. ಯಾಕೆಂತಂದ್ರೆ ನಾವು ಸರಿಸುಮಾರು ಒಂದು 2 ರಿಂದ 2.5 ಸಾವಿರ ಜನಕ್ಕೆ ಒಂದು ವ್ಯವಸ್ಥೆ ಮಾಡಿರೋದು. ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಕೂಡ ನಾವು ಈಗಾಗಲೇ ತಯಾರಿ ಮಾಡ್ಕೊಂಡಿದೀವಿ. ಈಗ ನಮ್ಮ ಸಂಘಟನೆ ವತಿಯಿಂದ ಈಗ ಆಲ್ರೆಡಿ 2.5 ಸಾವಿರ ಜನಕ್ಕಂತೂ ರೆಡಿ ಇದೆ. ಇಲ್ಲಿ ಬರ್ತಕ್ಕಂಥ ಜನನ ನೋಡ್ಕೊಂಡು ಮತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ತಯಾರಿ ಮಾಡ್ಕೊಳಕ್ಕೆ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದೀವಿ. ನಮಗೆ ನಿನ್ನೆ ತನಕನೂ ಕೂಡ ಗ್ಯಾಸಿನ ಅಭಾವ ಇರಲಿಲ್ಲ. ಬಟ್ ಅಡುಗೆಗೆ ಎಲ್ಲ ನಾವು ಗ್ಯಾಸ್ ಕೊಡ್ತೀವಿ ಅಂತಾನೆ ಹೇಳಿದ್ರು. ಬಟ್ ಅಲ್ಲಿ ಗೋಡನಿಗೆ ಹೋದಂಥ ಸಂದರ್ಭದಲ್ಲಿ ನಮಗೆ ಗ್ಯಾಸ್ ಸಿಗ್ಲಿಲ್ಲ. ನಮಗೆ ನಮ್ಮ ಅಡುಗೆ ಭಟ್ರು ಸುಬ್ರಹ್ಮಣ್ಯ ಅವರ ಸಹಕಾರದಿಂದ ನಾವು ಒಂದು ಸೌದೆ ಡಿಪೋಗೆ ಹೋಗಿ ಹೆಚ್ಚಿನ ರೀತಿಯಲ್ಲಿ ಸೌದೆ ತಂದು ಇವತ್ತು ಸೌದೆ ಒಲೆಯಲ್ಲೇ ನಾವು ಅಡುಗೆ ಮಾಡಿಸಿದ್ವಿ. ಈ ಬಾರಿ ವಿಶೇಷ ಏನು ಅಂತಂದ್ರೆ ಈಗ ಬರ್ತಕ್ಕಂಥ ಜನರಿಗೆ ಮತ್ತೆ ನಮ್ಮ ಸಂಘದ ವತಿಯಿಂದ ನಾವೊಂದು ಹಿಂದೆಯಿಂದನೂ ಕೂಡ ನಾವು ಒಂದು ಮನವಿ ಮಾಡ್ಕೊಂತ ಬರ್ತಿದೀವಿ. ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, ಸಂಬಂಧಪಟ್ಟಂತ ರಾಜಕಾರಣಿಗಳಿಗಾಗಿರ್ಬೋದು. ಯಾಕೆಂತಂದ್ರೆ ಈಗ ಮಾಧ್ಯಮಗಳಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಎಳ್ಳಷ್ಟು ₹1 ದೇಣಿಗೆ ಪಡೆಯದೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಉಚಿತವಾಗಿ ಒಂದು ಪ್ರದರ್ಶನ ಕೊಟ್ಟಿರ್ತಾರೆ. ಹಾಗಾಗಿ ಯಾವುದೇ ಪಕ್ಷ ಬರಲಿ, ಯಾವುದೇ ರಾಜಕಾರಣಿಗಳಾಗ್ಲಿ, ಅವರ ಒಂದು ಮನದಲ್ಲಿ ಇರಬೇಕಾದಂತ ವಿಚಾರ ಏನು ಅಂತಂದ್ರೆ, ಆಯಾ ಜಿಲ್ಲೆಗಳಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಯನ್ನ ಅನಾವರಣ ಮಾಡಿದ್ದೇ ಆದಲ್ಲಿ ನಿಜವಾಗ್ಲೂ ಅವರಿಗೆ ಒಂದು ಗೌರವ ಸಲ್ಲಿಸುತ್ತೆ ಅಂತೇಳಿ ನಾವು ಬಹಳ ದಿನಗಳಿಂದ ಕೇಳ್ಕೊಂತ ಇದೀವಿ. ಮುಂದಿನ ದಿನಗಳಲ್ಲಿ ನಾವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 52ನೇ ವರ್ಷಕ್ಕೆ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ನಾವು ಒಂದು ಲೋಕಾರ್ಪಣೆ ಖಂಡಿತ ನಾವು ನಮ್ಮ ಸಂಘದ ವತಿಯಿಂದ ನಾವು ಮಾಡೇ ಮಾಡ್ತೀವಿ ಸರ್. ಈಗ ನಿಮಗೆ ಗೊತ್ತಿದ್ದಂಗೆ ಈಗ ಶಿವಮೊಗ್ಗ ನಗರ ಭಾಗದಲ್ಲಿ ಮಧ್ಯ ಜಾಗ ಅಂತಂದ್ರೆ ಗೋಪಿ ವೃತ್ತ ಇದೆ. ಗೋಪಿ ವೃತ್ತದಲ್ಲಿ ನಾವು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹಿಂದೆ ಎಲ್ಲ ಕೇಳಿದೀವಿ. ಅವರು ಕೂಡ ಮಾಡ್ಲಿಕ್ಕೆ ಬರೋಲ್ಲ ಹಾಗೆ ಹೀಗೆ ಅಂತ ಇದ್ದಾರೆ. ನಾವೆಲ್ಲ ಸಂಘದ ವತಿಯಿಂದ ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಇಂಥ ವ್ಯಕ್ತಿಗೆ ಒಂದು ಅವಕಾಶ ಮಾಡ್ಕೊಡ್ಬೇಕು. ಯಾಕೆಂತಂದ್ರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಒಳ್ಳೊಳ್ಳೆ ಚಿತ್ರಗಳನ್ನ ಕೊಟ್ಟು ಸಾರ್ವಜನಿಕರಿಗಾಗಿರ್ಬೋದು ಒಂದು ಉತ್ತಮವಾದ ಸಂದೇಶವನ್ನು ಕೊಟ್ಟಿದ್ರು ಪ್ರತಿಯೊಂದು ಚಿತ್ರದಲ್ಲೂ. ಹಾಗಂತ ಹೇಳ್ಬಿಟ್ಟು ನಾವು ಬೇರೆಯವರಿಗೆ ದೂಷಣೆ ಮಾಡಲ್ಲ. ಬಟ್ ಏನಂತಂದ್ರೆ ಈಗ ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳಾಗ್ಲಿ ಅವರೇ ತಿಳ್ಕೊಂಡು ಸ್ವತಃ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಆಗಿರ್ಬೋದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ರಾಜಕೀಯದವರು ಯಾರೇ ಆಗಿರ್ಬೋದು ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ಆದಷ್ಟು ಬೇಗ ಒಂದು
ಆಯಾ ಜಿಲ್ಲೆಗಳಲ್ಲಿ ಎಲ್ಲ ಅಭಿಮಾನಿಗಳಿಗೂ ಒಂದು ಆಸೆ ಇರುತ್ತೆ, ನಮ್ಮ ಜಿಲ್ಲೆಯಲ್ಲೂ ಕೂಡ ಈ ಒಂದು ಪುತ್ಥಳಿ ಅನಾವರಣಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರನೂ ಕೂಡ ಇದ್ರ ಬಗ್ಗೆ ಒಂದು ಜಾಗೃತಿ ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಸರ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್